13 ಸಚಿವರ ಪದಗ್ರಹಣ ಡಿಕೆ ಜೊತೆಗೆ ಯತೀಂದ್ರ ಸೇರ್ಪಡೆ ಆಗ್ತಾ ಇದ್ದಾರೆ. ಯುಟಿ ಖಾದರ್ ಸ್ಪೀಕರ್ ಆಗಿದ್ದಂಥವರು ಈಗ ಮಂತ್ರಿಗಳಾಗ್ತಾ ಇದ್ದಾರೆ. ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, KH ಮುನಿಯಪ್ಪ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, MB ಪಾಟೀಲ್, KJ ಜಾರ್ಜ್ ಮತ್ತು ರಾಮಲಿಂಗಾರೆಡ್ಡಿ ಅವರಿಗೆ ಬಹುತೇಕ ಗೃಹ ಖಾತೆ ಕೊಡ್ತಾರೆ ಅನ್ನುವಂಥ ಒಂದು ಮಾತುಗಳಿದೆ, ಗೊತ್ತಿಲ್ಲ. ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಈಶ್ವರ ಖಂಡ್ರೆ ಅವ್ರಿಗೂ ಕೂಡ ಅವಕಾಶ ಸಿಕ್ಕಿದೆ. ಭೈರತಿ ಸುರೇಶ್ ಅವರಿಗೆ ಸ್ಥಾನ ದಕ್ಕಲ್ಲ ಅನ್ನುವಂಥ ಮಾತಿತ್ತು. ಆದರೆ ಇಲ್ಲಿ ಇದರ ಹಿಂದಿರುವಂಥ ಶಕ್ತಿ ಸಿದ್ದರಾಮಯ್ಯ. ಹೌದು. ಹೀಗಾಗಿ ಸಿದ್ದರಾಮಯ್ಯನವರು ಹೇಳಿರೋದನ್ನು ಯಾರೂ ಕೂಡ ಅಲ್ಲಗಳೆದಿಲ್ಲ. ನೋಡಿ, ಖುಷಿಯಾಗಿ ಬರ್ತಾ ಇದ್ದಾರೆ. ಈಗಲೇ ಎಷ್ಟು ಜನ ನೆರೆದಿದ್ದಾರೆ ನೋಡಿ. ಇನ್ನು 3 ಗಂಟೆ 19 ನಿಮಿಷ, ಈಗ 3:20. ಹೌದು. 4:05 ಶುರುವಾಗುತ್ತೆ. ಜನಜಂಗುಳಿ ನೋಡಿ ಎಷ್ಟರ ಮಟ್ಟಿಗಿದೆ ಅಂತ. ಹೌದು. ಪಾಸ್ ಹೊಂದಿಸುವಂಥದ್ದು ಕೂಡ ಕಷ್ಟ ಆಗಿತ್ತು. ಜೊತೆಗೆ ಯಾರನ್ನ ಬಿಡಬೇಕು, ಯಾರನ್ನ ತಡೆಗಟ್ಟಬೇಕು, ಅದೊಂದು ದೊಡ್ಡ ಸಂಗತಿ. ಅದು ಹೌದು. ಫ್ಯಾಮಿಲಿ ಜೊತೆಗೆ ಈ ಕಾರಲ್ಲೇ ಫ್ಯಾಮಿಲಿ ಮೆಂಬರ್ಸ್ ನೋಡಿ, ಶಿಂದೆ ಅವರು ನೋಡ್ತಾ ಇದೀವಿ ನಾವು. ಹೌದು. ಕೇಂದ್ರದ ಮಾಜಿ ಸಚಿವರು, ಕೇಂದ್ರ ಗೃಹ ಸಚಿವರಾಗಿ ಕೆಲಸ ಮಾಡಿರುವಂಥವರು, ಅವರು ಕೂಡ ಬಂದಿರೋದು ನೋಡಿ. ಬದಲಾದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಮಾಜಿ ಮುಖ್ಯಮಂತ್ರಿಗಳಾದರು, ಬರ್ತಾ ಇದ್ದಾರೆ ಸ್ಟೈಲಾಗಿ ಕರ್ನಾಟಕ ಗೇರಿಸ್ಕೊಂಡು. ನೋಡಿ, ಸಿದ್ದರಾಮಯ್ಯರ ಗತ್ತು ಗೈರತ್ತಿದೆಯಲ್ಲ, ಹೌದು, ಅದು ಕಡಿಮೆ ಇಲ್ಲ ಅದು. ಹೌದು. ಸೊ ಸಿದ್ದರಾಮಯ್ಯ HAL ವಿಮಾನ ನಿಲ್ದಾಣದ ನೇರ ದೃಶ್ಯಾವಳಿಗಳನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ರಾಹುಲ್ ಗಾಂಧಿ ಬಂದಿರೋದು, ಖರ್ಗೆ ಅವರು ಕೂಡ ಎಳಿತಾ ಇದ್ದಾರೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ HAL ವಿಮಾನ ನಿಲ್ದಾಣದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅವ್ರನ್ನ ಬರಮಾಡಿಕೊಳ್ಳಿಕ್ಕೆ ಅಂತಲೇ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ಹೋಗಿದ್ದು. ಪರಮೇಶ್ವರ್ ಕೂಡ ಇದಕ್ಕೆ ಸಾಥ್ ಕೊಟ್ಟರು. ಪರಮೇಶ್ವರ್ ಈ ಬಾರಿ ಬಹಳ ಆಸೆ ಇಟ್ಕೊಂಡಿದ್ರು. ಹೌದು, ಏನಾದರೂ ಒಂದು ಈ ಸರಿ ಜಾಕ್ಪಾಟ್ ಹೊಡೆಯುತ್ತೆ, ಲಕ್ ಕುದುರುತ್ತೆ ಅಂತ. ಅಷ್ಟು ಇರಲಿಲ್ಲ. ಆದರೆ ನಿರಾಶೆ ಅಂತೂ ಇಲ್ಲ. ಉಪಮುಖ್ಯಮಂತ್ರಿಯಾಗಿ ಅವರು ಇವತ್ತು ಏಕೈಕ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಇನ್ನೇನು ಕಾರ್ಯಕ್ರಮ ಆರಂಭ ಆಗೋದಕ್ಕೆ ಏನು ಸಮಸ್ಯೆ ಇಲ್ಲ. ಒಂದು ಸಮಯ ಕೂಡ ಹತ್ರ ಬರ್ತಾ ಇದೆ. ಎರಡನೇದಾಗಿ ಅತಿ ಮುಖ್ಯವಾಗಿ ಬರಬೇಕಾದಂಥದ್ದು ಕಾಂಗ್ರೆಸ್ನ ಮಟ್ಟಿಗೆ ಅಂತ ಅಂದರೆ ರಾಹುಲ್ ಗಾಂಧಿ ಅವರು, ಜೊತೆಗೆ AICC ಅಧ್ಯಕ್ಷರು ಇಬ್ಬರು ಕೂಡ ಈಗ HAL ಕಡೆಗೆ ಬಂದಿದ್ದಾರೆ. ಅವರೇನಿನ್ ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮದ ಸ್ಥಳ ಅಂತ ಅಂದರೆ ಲೋಕಭವನಕ್ಕೆ ಬರೋರಿದ್ದಾರೆ. DK ಸುರೇಶ್ ಕೂಡ ಬಂದಿದ್ದಾರೆ, ಸಹೋದರ. ಬಹಳ ಮಾದರಿ ಇವರ ಬಾಂಧವ್ಯ. ಯಾಕಂತ ಅಂದರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅಣ್ಣನಿಗೆ ತಮ್ಮ, ತಮ್ಮನಿಗೆ ಅಣ್ಣ ಅಂತ ಹೇಳಿ, ಅದು ಸುಖದ ಸಂದರ್ಭ ಇರಲಿ, ಕಷ್ಟದ ಸಂದರ್ಭ ಇರಲಿ, ಸೊ ಜೊತೆಯಾಗಿ ಅವರಿಬ್ರು ಮುಂದುವರಿತಾ ಇರುವಂತದ್ದು ಸನ್ನಿವೇಶ ಇದೆಯಲ್ಲ, ಅದನ್ನ ನಾವು ನೋಡ್ಕೊಂಡ್ ಬಂದಿದೀವಲ್ವಾ. ಇದು ಬಹಳ ಮಾದರಿ. ಸೊ ಅಣ್ಣನಿಗೆ ಬಹಳ ಕಷ್ಟಕರವಾದಂಥ ದಿನಗಳು ಬಂದಂಥ ಸಂದರ್ಭದಲ್ಲೂ ಕೂಡ ತಮ್ಮ ಎಲ್ಲೂ ಹಿಂದೆ ಮುಂದೆ ನೋಡಿಲ್ಲ, ಅವ್ರು ಬೆನ್ನಿಗೆ ನಿಂತರು. ಅದು ವಿಚಾರಣೆಗೆ ಹಾಜರಾಗುವಂಥ ಸಂದರ್ಭದಲ್ಲಿ ದೆಹಲಿಗೆ ಹೋಗಿ ಕಚೇರಿ ಕಾಯೋದ್ರಿಂದ ಹಿಡಿದು ಇಲ್ಲಿ ಬೆಂಗಳೂರಿನಲ್ಲೂ ಕೂಡ ಆಗಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಅಣ್ಣನ ಅನುಪಸ್ಥಿತಿಯಲ್ಲಿ ತಮ್ಮ ನೋಡ್ಕೊಂಡು ಹೋದ್ರು. ಇದೆಲ್ಲವೂ ಕೂಡ DK ಶಿವಕುಮಾರ್ ಇವತ್ತೊಂದು ಇಷ್ಟೊಂದು ಬಲಿಷ್ಠ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಕೂಡ ಹೌದು, ಒಂದು ಶಕ್ತಿ. ನಿಜ. ಸಿದ್ದರಾಮಯ್ಯ ತಾನೇನು ಮಾತಾಡ್ತಿರ್ಲಿಲ್ವಲ್ಲ, ತನ್ನವರು ಮಾತಾಡ್ತಾ ಇದ್ರು. ಹೌದು, ಸುತ್ತಮುತ್ತ ಇರುವಂಥವ್ರು. ಹೌದು. ಆದರೆ DKಗೆ ಬಹಳ ಜನ ಮಾತಾಡ್ತಿರ್ಲಿಲ್ಲ DK ಪರವಾಗಿ. ಕರೆಕ್ಟ್. ಆದರೆ ಅವ್ರು ತಮ್ಮ ಮಾತ್ರ ನಿರಂತರವಾದಂಥ ಪ್ರಯತ್ನ ಮಾಡ್ತಾನೆ ಇದ್ರು. ಹೌದು, ನಿರಂತರವಾದಂಥ ಪ್ರಯತ್ನ. ನೀವು ಹೇಳ್ದಂಗೆ ಏನು ಅಂತಂದರೆ, ಚುನಾವಣೆಯಲ್ಲಿ ಓಡಾಡೋದ್ರಿಂದ ಹಿಡಿದು ಅಲ್ಲಿ ಯಾವ್ಯಾವ ತಂತ್ರಗಳನ್ನು ಅನುಸರಿಸಬೇಕು ಅದೆಲ್ಲದರ ಉಸ್ತುವಾರಿ ಇವ್ರದ್ದೇನೆ. ಕರೆಕ್ಟ್. ಕೊನೆಗೆ ಈ ಕಾರ್ಯಕ್ರಮದ ಉಸ್ತುವಾರಿ. ಹೌದೌದು. ಈ ವಾಸ್ತು ಪ್ರಕಾರ ಸ್ಟೇಜ್ ಏನು ಚೇಂಜ್ ಆಯ್ತಲ್ಲ, ಈ ಪಶ್ಚಿಮಾಭಿಮುಖವಾಗಿ ಇದ್ದಿದ್ದು ಪೂರ್ವಾಭಿಮುಖಕ್ಕೆ ಬಂತಲ್ಲ, ಅದಕ್ಕೂ ಕೂಡ ಇವರೇ ಕಾರಣ. ಹೇಳಿ ಕೇಳಿ ಜ್ಯೋತಿಷ್ಯವನ್ನು ಹೆಚ್ಚು ನಂಬುವಂಥವ್ರು, ದೇವರು ದಿಂಡ್ರು ಅಂತ ಜಾಸ್ತಿ. ನೋಡಿ, ಅವರ ಪತ್ನಿ ತೋರಿಸ್ತಾ ಇದ್ದೀವಿ, ಉಷಾ ಅವರು ಕಾರ್ಯಕ್ರಮಕ್ಕೆ ಬಂದಿರೋದು. ಜೊತೆಗೆ SM ಕೃಷ್ಣ ಅವರ ಪತ್ನಿ ಕಾಣ್ತಾ ಇದ್ದಾರೆ ಹಿಂದ್ಗಡೆಗೆ, ಪ್ರೇಮ ಅವರು. SM ಕೃಷ್ಣ ಒಂದು ಲೆಕ್ಕದಲ್ಲಿ DK ಶಿವಕುಮಾರ್ ಅವರ ಗುರು. ಹೌದು, ಅವ್ರನ್ನ ಬೆಳೆಸ್ತಂಥವ್ರು. ಅವರ ನೀಲಿ ಕಣ್ಣುಗಳ ಹುಡುಗ, ಬ್ಲೂ ಐಡ್ ಬಾಯ್. ಸೊ ಅಲ್ಲಿಂದ ಶುರುವಾಯಿತು, ಬಂಗಾರಪ್ಪನವರ ಕಾಲದಿಂದ ಶುರುವಾಯಿತು ಇವರಿಗೆ. ಹೌದು. ಮೊದಲು ಮಂತ್ರಿಯಾಗಿದ್ದೆ, ಇವರು ಜೈಲು ಮಂತ್ರಿಯಾಗಿ. ಹೌದು. ಅಲ್ಲಿಂದ ತಿರುಗಿ ನೋಡಿಲ್ಲ. ಕರೆಕ್ಟ್. ಸಾಕಷ್ಟು ಹಿನ್ನಡೆಗಳಾಗಿವೆ, ಸಾಕಷ್ಟು ಸೋಲುಗಳಾಗಿವೆ, ಪ್ರಶ್ನೆ ಬೇರೆ. ಆದರೆ ಎಲ್ಲೂ ಕೂಡ ಕುಸಿದಿಲ್ಲ, ಎಲ್ಲೂ ಕೂಡ ಬಿದ್ದಿಲ್ಲ. ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಮಲ್ತೇಶ್, ನಾವು ಇಲ್ಲಿ ಮಾತಾಡುವಂಥದ್ದು ಏನು ಅಂತಂದರೆ, ಈ ಹಿಂದೆ ಇದೇ ಸಿದ್ದರಾಮಯ್ಯ
ಮೊದಲ ಬಾರಿ ಮುಖ್ಯಮಂತ್ರಿ ಆದ್ರಲ್ಲ, ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರು ನಪ್ಪಿ ಸಂಪುಟಕ್ಕೆ ಸೇರಿಸ್ಕೊಂಡ್ರಲ್ಲ. ಹೌದು ಹೌದು, ಅವಾಗ ದೊರೆಸ್ವಾಮಿ ಅವರೆಲ್ಲ ಏನೋ ವಿರೋಧ ಮಾಡಿದ್ರು. ಆಮೇಲೆ ಲೋಕಾಯುಕ್ತರಾಗಿದ್ದಂಥ ಸಂತೋಷ್ ಹೆಗಡೆ ಅವ್ರದ್ದು ಅದರ ಈ ಥರದ್ದೆಲ್ಲ ಏನನ್ನ ಹೇಳ್ಬಿಟ್ಟು ದೂರ ಇಟ್ಟಿದ್ರು. ಆ ಸಂದರ್ಭದಲ್ಲಿ ಇನ್ನೂ ಕೂಡ ಚೆನ್ನಾಗಿ ಜ್ಞಾಪಕ ಇದೆ. ಎಚ್ ಡಿ ಕುಮಾರಸ್ವಾಮಿ ಬೇಕು ಅಂತಲೇ ಒಬ್ಬ ಒಕ್ಕಲಿಗ ನಾಯಕನನ್ನು ದೂರ ಇಟ್ಟಿದ್ದಾರೆ ಅಂತ ಪ್ರಪ್ರಥಮ ಬಾರಿಗೆ ಇವರು ಪರವಾಗಿ ಮಾತಾಡಿದ್ರು. ಇವರು ಪರವಾಗಿ ಮಾತಾಡಿದ್ರು, ಡಿ ಕೆ ಅವ್ರ ಪರವಾಗಿ. ಸೊ ಇದು ಸಂಗತಿ. ಇದು ಎಲ್ಲದರ ಜೊತೆಗೇನು ಅಂತಂದರೆ ಡಿ ಕೆ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಇದೇ ನಾರಾಯಣಗೌಡರು ಈ ಕರವೇ ಅಧ್ಯಕ್ಷರು ಅವ್ರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದರು. ಡಿ ಕೆ ಅವ್ರನ್ನ ಅನಗತ್ಯವಾಗಿ ದೂರ ಇಡಲಾಗ್ತಾ ಇದೆ, ಬೇಗಂದ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ. ಅನಿಲ್ ಕುಂಬ್ಳೆ ಕೂಡ ಬರ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಲೋಕಭವನದಿಂದ. ಶಾಲಿನಿ ರಜನೀಶ್ ಅವರು, ರಾಜ್ಯದ CS ಚೀಫ್ ಸೆಕ್ರೆಟರಿ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಶುರು ಆಗುತ್ತೆ. ಇನ್ನು ಅರ್ಧ ಗಂಟೆ ಮಾತ್ರ ಬಾಕಿ ಇದೆ. ಆಮೇಲೆ ಕರ್ನಾಟಕದ ಖ್ಯಾತನಾಮರುಗಳು ಬಹುತೇಕ ಇವತ್ತು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂತಲೇ ನಾವು ಭಾವಿಸಬಹುದಾಗಿದೆ. ಮತ್ತೆ ರಾಹುಲ್ ಗಾಂಧಿ ಕೂಡ ಬರ್ತಿದ್ದಾರೆ. KC ವೇಣುಗೋಪಾಲ್ ಹಾಗೆ ರಾಹುಲ್ ಗಾಂಧಿ ಒಂದೇ ಕಾರ್ನಲ್ಲಿ ಬರ್ತಾ ಇರುವಂಥ ಸಂದರ್ಭವನ್ನು ನೋಡ್ತಾ ಇದ್ದೀರಾ ನೀವಿಲ್ಲಿ. ಈ ಬಾರಿ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ರಾಹುಲ್ ಗಾಂಧಿ ಅವರು ಕೂಡ ಅಲ್ಲಿ ಕೆಲವರು ಅವ್ರ ಪರವಾಗಿ ಘೋಷಣೆ ಕೂಗಿದ್ರು ಅಂತ ಕಾಣಿಸುತ್ತೆ. ಅವರಿಗೊಂದು ಫ್ಲೈಯಿಂಗ್ ಕಿಸ್ ಕೊಟ್ಟರು ಅಲ್ಲಿಂದನೇ ರಾಹುಲ್ ಗಾಂಧಿ ಅವರು. ಸೊ ಅಂದರೆ ಹೈಕಮಾಂಡ್ಗೆ ಈ ಬಾರಿ ಈ ಕರ್ನಾಟಕದ ಬೆಳವಣಿಗೆ ಇದೆಯಲ್ಲ, ಅದೊಂದು ರೀತಿ ಶಕ್ತಿ ಕೊಟ್ಟಂಗೆ ಹೈಕಮಾಂಡ್ಗೆ. ಹೈಕಮಾಂಡ್ ಆಯಾ ರಾಜ್ಯ ಪಕ್ಷಗಳಿಗೆ ಶಕ್ತಿ ಕೊಡೋದು ಮತ್ತೊಂದು ಅಲ್ಲ, ಕರ್ನಾಟಕದ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಇದೆಯಲ್ಲ ಅವರು ಹೋಗಿ ಶಕ್ತಿ ಕೊಟ್ಟಿಯಾರಿಗೆ. ಯಾಕೆ ಅಂತ ಅಂದರೆ ಬಹುಶಃ ಇಷ್ಟೊಂದು ಸುಲಭವಾಗಿ, ಇಷ್ಟೊಂದು ಸರಳವಾಗಿ, ಇಷ್ಟೊಂದು ಸಮರ್ಥವಾಗಿ ಯಾವತ್ತೂ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ರಾಜ್ಯದ ಸಂದಿಗ್ಧತೆಯನ್ನು ಬಗೆಹರಿಸಿರಲಿಲ್ಲ. ಇದು ಮೊದಲ ಒಂದು ಉದಾಹರಣೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸೋದಾದರೆ, ಒಂದು 2-2.5 ದಶಕಗಳ ನಾವು ವಿಚಾರ ಗಮನಿಸಿದ್ರೆ. ಯಾಕಂದರೆ ಎಲ್ಲೂ ಕೂಡ ಸ್ವಲ್ಪನೂ ಗೊಂದಲ ಆಗದೆ ಇರುವಂಥ ರೀತಿಯಾಗಿ ಇಲ್ಲಿ ಭಾಳ ವ್ಯವಸ್ಥಿತವಾಗಿ ಅಧಿಕಾರ ಶಿಫ್ಟ್ ಆಗ್ತಾ ಇದೆಯಲ್ಲ, ಇದು ಎಲ್ಲೂ ಕೂಡ ಅವ್ರಿಗೆ ಆಗಿಲ್ಲ. ಹಾಗಾಗಿ ಇಷ್ಟು ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ಏನು, ಇವರು ತಣ್ಣೀರನ್ನೇ ತಣಿಸ್ಬಿಟ್ಟು ಕುಡಿಯೋರು, ಇವರು ಕಾಲ ಎಲ್ಲ ಮಿಂಚೋದ್ಮೇಲೆ ಆಕ್ಷನ್ ತಗೊಳ್ಳೋರು, ಈ ಥರದ್ದೆಲ್ಲ ಒಂದು ಟೀಕೆಗಳಿತ್ತಲ್ಲ, ಅದಕ್ಕೆಲ್ಲ ಇವತ್ತು ಭಿನ್ನವಾಗಿ ಅವ್ರು ತೆಗೆದುಕೊಂಡಿರುವಂಥ ನಿರ್ಧಾರ ಅವರಿಗೊಂದು ಶಕ್ತಿ ಕೊಟ್ಟಂಗಾಗಿದೆ. ಹಾಗಾಗಿ ಅವರಲ್ಲೂ ಆ ಖುಷಿ ಇದೆ. ಹೌದೌದು. ಆಮೇಲೆ ಇವ್ರು ತಡ ಮಾಡಿದ್ ನೋಡಿದ್ರೆ ಎಲ್ಲ ಹದಗಡಿಸಿದ್ರು ಅಂತಲೇ ಇತ್ತು. ಕರೆಕ್ಟ್. ತೀರಾ ಈ ಪಾರ್ಟಿ ಇಷ್ಟೊಂದು ತಡ ಮಾಡೋದು. ಈಗ ಕೇರಳದಲ್ಲೂ ಕೂಡ, ಕೇರಳದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಎಲ್ಲ ರಾಜ್ಯದವರು ಮುಖ್ಯಮಂತ್ರಿ ಆದ್ಮೇಲೆ ಇನ್ನೂ ಆಗ್ತಿಲ್ಲ. ಹೌದು, ಸಂಪೂರ್ಣ ಬಹುಮತ ತಗೊಂಡು ಸಂಪುಟನೂ ರಚನೆ ಆಗೋಗಿತ್ತು ಕೆಲ ರಾಜ್ಯದಲ್ಲಿ. ಅನಗತ್ಯವಾಗಿ ಲಂಬಿಸೋದಿದೆಯಲ್ಲ, ಎಳೆಯೋದಿದೆಯಲ್ಲ, ಅದು ಈ ಕಾಂಗ್ರೆಸ್ನ ಹುಟ್ಟುಗುಣ. ಕರೆಕ್ಟ್. ಸೊ ಈ ನೋಡಿ, ಈ ಲಿಸ್ಟ್ ಕೂಡ ಇನ್ಯಾರನ್ನ ಆ್ಯಡ್ ಮಾಡಿದ್ರೆ ಹೇಳಿ ಹೊಸದಾಗಿ? ಯತೀಂದ್ರ ಒಬ್ಬರನ್ನ ಬಿಟ್ಟು ಯಾರನ್ನ ಆ್ಯಡ್ ಮಾಡ್ಯಾರೆ? ಒಂದಿಷ್ಟು ಜನ ತೆಗೆದ್ರಪ್ಪ. ಈಗ ಜಮೀರ್ ಅಹಮದ್ ಖಾನ್ ಇಲ್ಲ, ಆ ಕಡೆಗೆ ಮೈಸೂರಿನಿಂದ ಡಾಕ್ಟರ್ H.C. ಮಾದೇವಪ್ಪ ಇಲ್ಲ, ಜೊತೆಗೆ ದಿನೇಶ್ ಗುಂಡೂರಾವ್ ಇಲ್ಲ. ಈ 3 ಜನ ಹೊರತುಪಡಿಸಿ ಇನ್ಯಾರು ಇಷ್ಟೊಂದು ಎಳಿಬೇಕಾಗಿತ್ತಾ? ಕರೆಕ್ಟ್. ಇದು ಸಂಗತಿ. ಹಿಂಗಾಗಿ ಎಲ್ಲರ ಕಡೆಗೆ ನೀವು ಹೇಳ್ದಂಗೆ ಅನುಮಾನ ಇತ್ತು, ಇವ್ರೇನು ಎಷ್ಟು ಮಟ್ಟಿಗೆ ನಿಭಾಯಿಸ್ತಾರೆ ಅಂತ. ಆದರೆ ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲೇ ಮ್ಯಾನೇಜ್ ಆಯ್ತು. ಬಟ್ ಸರ್, ನನ್ನ ಒಂದು ಕುತೂಹಲಕ್ಕೆ ನಿಮ್ಮನ್ನು ಕೇಳೋದು, ಈ DCM ಹುದ್ದೆಯನ್ನ ಡಾಕ್ಟರ್ G. ಪರಮೇಶ್ವರ್ ಒಬ್ಬರಿಗೆ ಕೊಟ್ಟಿದ್ದಾರೆ. ಸೊ ಸಹಜವಾಗಿ DCM ಅಂದ್ರೆ ಒಂದು ಸಾಂವಿಧಾನಿಕವಾದಂಥ ಹುದ್ದೆ ಅಲ್ಲ ಅಂತ ಅಂದ್ರೂ ಕೂಡ ಮುಖ್ಯಮಂತ್ರಿ ಬಿಟ್ರೆ ಇನ್ನೊಬ್ರು ಪವರ್ ಕೂರ್ಸಿದೀವಿ ಅನ್ನುವಂಥದ್ದು ಒಂದು ಸೂಚನೆ. ಈ 3 ಮಂದಿ 4 ಮಂದಿನ ಮಾಡ್ಬಿಟ್ರೆ ಅವ್ರಲ್ಲಿಗೆಲ್ಲ ಸುಮ್ಮನೆ ಒಂದು ಸಮಾಧಾನ ಕೊಟ್ಟಿದೀವಿ ಅಂತ. ಈ ಒಬ್ರಿಗೆ ಕೊಟ್ರೆ ಏನ್ ಅರ್ಥ ಅಂತ ಹೇಳ್ಕೊಂಡು, ಯಾಕಂದ್ರೆ ಇದೇ DK ಶಿವಕುಮಾರ್ ಅವರು 2-3 ಜನ ಕೊಡ್ತೀನಿ ಅಂದಾಗ ವಿರೋಧ ಮಾಡಿದ್ರು ಅವ್ರು DCM ಹುದ್ದೆನ. ಒಬ್ಬರೇ ಆಗಿದ್ರು ಆ ಕಾರಣ ಅಲ್ಲ. ಈ ಸರಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ರಂತೆ, ಯಾರಿಗೂ ಕೂಡ DCM ಕೊಡಬೇಡಿ ಅಂತ. ಕರೆಕ್ಟ್. ಈಗ ಹಿಂದೆ ಹೆಂಗಿತ್ತು ಅಂತಂದ್ರೆ, ಈ DK ಶಿವಕುಮಾರ್ ಅವ್ರದ್ದು ಈ 3 ಜನ 4 ಜನ ಆಗೋಗ್ಬಿಟ್ರು ಅಂತ ತಿಳ್ಕೊಳ್ಳಿ. ಹೌದು. ನಾವು ಈಗ ಉಪಮುಖ್ಯಮಂತ್ರಿ ಅಂತ ಜ್ಞಾಪಕ ಆಗೋದು DK ಶಿವಕುಮಾರ್. ಹಂಗೆ ಒಬ್ಬೊಬ್ಬರೇ ಇರಬೇಕು ಅಂತ ಅವ್ರ ಲೆಕ್ಕಾಚಾರ. ಕರೆಕ್ಟ್. CM ಬಿಟ್ರೆ DCM. ಎಷ್ಟರ ಮಟ್ಟಿಗೆ CM ನಂತರ ನಾನೇ ಅನ್ನೋದನ್ನ ಬಿಂಬಿಸುವಂತ ಪ್ರಯತ್ನವನ್ನು ಎಷ್ಟು ಸಿಸ್ಟಮೆಟಿಕ್ ಆಗಿ ಮಾಡಿದ್ರು ಅಂತಂದ್ರೆ ನಿಮಗೆ ಜ್ಞಾಪಕ ಇದೆ. ಮೊದಲ ಬಾರಿ ಬಜೆಟ್ ಮಂಡಿಸುವಂತ ಸಂದರ್ಭದಲ್ಲಿ, ಅಂದ್ರೆ ಮೊನ್ನೆ ಮತ್ತೆ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ, ಬಜೆಟ್ ಮಂಡಿಸುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರನ್ನು ಕೂಡ ಫ್ರೇಮಲ್ಲಿ ಇಟ್ಟಿದ್ದು. ಹೌದು. ಬಜೆಟ್ ಮಂಡಿಸ್ತಿರೋರು ಸಿದ್ದರಾಮಯ್ಯನವರು, ಆದ್ರೆ ಇಡೀ ಫ್ರೇಮ್ ಅಲ್ಲಿ DK ಶಿವಕುಮಾರ್ ಇದ್ರು. ಯಾವುದೇ ಸರ್ಕಾರಿ ಕಾರ್ಯಕ್ರಮ ಆಗ್ಲಿ, ಮುಖ್ಯಮಂತ್ರಿಗಳಿದ್ದಾರೆ ಅಂತಂದ್ರೆ ಉಪಮುಖ್ಯಮಂತ್ರಿಗಳು ಇರಲೇಬೇಕು, ಯಾವುದೇ ಉದ್ಘಾಟನೆ ಇರಲೇಬೇಕು, ಜನ ಸೇರೋ ಕಾರ್ಯಕ್ರಮ ಇರಲೇಬೇಕು. ಇಷ್ಟರ ಮಟ್ಟಿಗೆ ಮುಖ್ಯಮಂತ್ರಿ ಬಿಟ್ಟರೆ ನಾನೇ ಅನ್ನೋದನ್ನ ಬಿತ್ತಾ ಹೋದ್ರು. ಇದಾಯ್ತಲ್ಲ. ಈಗ ಇವ್ರು ಮುಖ್ಯಮಂತ್ರಿ ಆದ್ಮೇಲೆ ಮತ್ತೊಬ್ರು ಬೇಕಾಗಿಲ್ಲ, ಬೇಡ ಅಂತ ಹೇಳಿದ್ರು. ಆದ್ರೇನು ಅಂತಂದ್ರೆ ಅತಿಯಾದ ಒತ್ತಡ. ಈ ಸಿದ್ದರಾಮಯ್ಯನವರು ವಿಪರೀತ ಪ್ರಮಾಣದಲ್ಲಿ ಬ್ಯಾಟಿಂಗ್ ಮಾಡಿ ಅಂತೂ ಇಂತೂ ಇವ್ರನ್ನ ಉಪಮುಖ್ಯಮಂತ್ರಿ ಮೂಗ್ದಾರ ಇಟ್ಟಿರಕ್ ಪ್ರಯತ್ನ ಇದು ಅಂತೇಳಿ ಭಾವಿಸಬಹುದು ಅಷ್ಟೇ. ಈ ನೋಡಿ, ಒಂದು ಮಾತು ಹೇಳ್ತೀನಿ, DK ಶಿವಕುಮಾರ್ ಅವರಿಗೆ ಮೂಗುದಾರ ಹಾಕುವಂತ ತುಂಬಾ ಕಷ್ಟ. ಹೌದೌದು. ಯಾಕೀಗ KPCC ಅಧ್ಯಕ್ಷರಾಗಲಿಕ್ಕೆ ಏನ್ ಕಾಂಪಿಟೇಷನ್ ಇತ್ತಪ್ಪ.
ಈಗ ಯಾರು ಬನ್ನಿ ಅಂತಂದ್ರೆ ಹತ್ರ ಬರ್ತಾ ಇಲ್ಲ. ಕರೆಕ್ಟ್. ಹರಿಪ್ರಸಾದ್ ಅವ್ರಿಗೆ ಒಲಿತಾ ಇದೆ. ಕಾರಣ ಹೆಂಗ್ ಗೊತ್ತಾ, ಇವ್ರನ್ನ ಇಟ್ಕೊಂಡು ಮುಖ್ಯಮಂತ್ರಿಯಾಗಿ KPCC ಅಧ್ಯಕ್ಷರು ಕೆಲಸ ಮಾಡುವಂಥದ್ದು ಭಾರಿ ಕಷ್ಟ ಇದೆ. ಪಟ್ಟಿ ರೆಡಿ ಮಾಡ್ಕೊಂಬಂದು ಅದು ಕೊಟ್ಟು KPCC ಅಧ್ಯಕ್ಷರಿಗೆ ಅನೌನ್ಸ್ ಮಾಡಪ್ಪ ಅಂತಾರೆ. ಆ ರೀತಿ ಮನೋಭಾವನೆಯವರು ಇವರು. ಹೇಳಿದ್ದನ್ನು ಅಷ್ಟು ಸುಲಭವಾಗಿ ಕೇಳುವಂಥ ವ್ಯಕ್ತಿತ್ವ ಅಲ್ಲ, ಧಾಡಸಿ ವ್ಯಕ್ತಿತ್ವ. ತಂದೆ ನಡಿಬೇಕು ಅನ್ನುವಂಥ ಒಂದು ಮನೋಭಾವನೆ. ಹಾಗಾಗಿ ಇಂಥವ್ರ ಜೊತೆಗೆ KPCC ಅಧ್ಯಕ್ಷರಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ? ಕೊನೆಗೆ ಅವ್ರು ಹೇಳಿದ್ದೇನು ಅಂದರೆ KPCC ಅಧ್ಯಕ್ಷ ಆಗ್ತೀನಿ, ಮಂತ್ರಿನೂ ಮಾಡಿ ಅಂತ. ಆದರೆ ಮಂತ್ರಿ ಮಾಡಲ್ಲ ಅಂದಾಗ ಅನಿವಾರ್ಯವಾಗಿ ಇವತ್ತು ನಾವು ಮಾತಾಡ್ತಿರ್ಬೇಕಾದ್ರೆ ಸತೀಶ್ ಜಾರಕಿಹೊಳಿ ಅವ್ರ ಮುಖ ನೋಡಿ ಗೊತ್ತಾಗುತ್ತೆ. ಆ ಮುಖ ಹತ್ತಾರು ಸಂದೇಶಗಳನ್ನು ರವಾನಿಸ್ತಾ ಇದೆ. ಅವ್ರ ಏನೇ ಅದು ಬಿಡಬೇಕು ಅಂತಂದ್ರೂ ಕೂಡ ಅವ್ರ ಮನಸ್ಸಲ್ಲಿ ಅಸಮಾಧಾನ ಹಂಗೆ ಧುಮ್ಮಿಕ್ತಾ ಇದೆ. ಇದು ಸಂಗತಿ. ಇನ್ನೊಂದು, ಈ ಬದಲಾಗ್ತಾ ಇರುವಂತ ಕಾಲಘಟ್ಟದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬಹಳ ಪ್ರಬಲವಾಗಿ ನೆಲೆ ಕಂಡುಕೊಳ್ಳೋಕೆ BK ಹರಿಪ್ರಸಾದ್ ಅವರಿಗೆ ಈಗೊಂದು ಅವಕಾಶ ಅಂತ ಕಾಣ್ತಾ ಇದೆ. ಯಾಕಂತಂದ್ರೆ KPCCಯ ನೂತನ ಸಾರಥಿ ಅವರೇ ಆಗಲಿದ್ದಾರೆ ಅಂತ ಹೇಳ್ಕೊಂಡು ಈಗ ಬಹಳ ಗಟ್ಟಿ ಸುದ್ದಿಗಳು ಪ್ರಕಟ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಹೇಳ್ತಾ ಇರೋದು. ಆಮೇಲೆ ಇವತ್ತಿನ ದಿನ ನಿಮಗೆ ನೆನಪಿರ್ಬೋದು, ಈ ಇವತ್ತಿನ ದಿನ ಇದೆಯಲ್ಲ, ಇದು ಕಳೆದ ವರ್ಷ ಮತ್ತೆ ಈ ವರ್ಷ ಎರಡೂ ವಿಚಾರವಾಗಿ ನೋಡಿದ್ರೆ ನಮ್ಮ ರಾಜ್ಯದ ಮಟ್ಟಿಗೆ ಬಹಳ ಒಂದು ಅತಿ ಮುಖ್ಯ ಆದಂಥ ದಿನ. ಕೆಲವರು ಇದನ್ನೇನು ಅತಿ ಮುಖ್ಯ ಅಂತ ಕೇಳ್ಬೋದು. ಇದು ಹೌದು, ಪದಗ್ರಹಣ. ರಾಜ್ಯದ ದೊರೆಯನ್ನ ಆಯ್ಕೆ ಮಾಡ್ತಾ ಇರುವಂಥ ಸಂದರ್ಭ, ಅಥವಾ ದೊರೆಯಾಗಿ ಆ ಪಟ್ಟಾಭಿಷೇಕ ಆಗ್ತಾ ಇರುವಂಥ ಸಂದರ್ಭ. ಕಳೆದ ವರ್ಷ ಇದೇ ದಿವಸ ಏನಿತ್ತು? ಕಳೆದ ವರ್ಷ ಸರ್ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಅಂದ್ರೆ RCB ಹಾಗೆ ಪಂಜಾಬ್ ಮ್ಯಾಚ್. ಅಂದ್ರೆ 18 ವರ್ಷಗಳು IPL ನಲ್ಲಿ ನಮಗೊಂದು ಟ್ರೋಫಿ ಸಿಕ್ಕಿಲ್ಲ ಅಂತೇಳಿ ಆ ಬರ ನೀಗಿದಂತ ದಿನ ಇವತ್ತೇ 3ನೇ ತಾರೀಕು. ಮಾರನೇ ದಿನ ಆಗಿದೆ ದೊಡ್ಡ ಅನಾಹುತ. ಬಹುಶಃ ಈ ಶುಭ ಸಂದರ್ಭದಲ್ಲಿ ಅದು ಬೇಡ ಅಂತ ಕಾಣಿಸುತ್ತೆ. ಬಟ್ ಏನು ಅಂತ ಅಂದ್ರೆ ಕಳೆದ ಬಾರಿನೂ ಅಷ್ಟೇ June 3 ರಾಜ್ಯದ ಜನ ಎಲ್ಲ ಬಹಳ ಖುಷಿಯಾಗಿದ್ದಂಥ ದಿನ, RCB ಅಭಿಮಾನಿಗಳು ಮತ್ತೊಂದಂತ. ಇವತ್ತು ಕೂಡ ಅಷ್ಟೇ DK ಶಿವಕುಮಾರ್ ಅವರ ಅಭಿಮಾನಿಗಳು 2026 ನಿಮ್ಗೆ ಇನ್ನೂ ನೆನಪಿರ್ಬೋದು, ಈ ತೀರಾ ಮೊನ್ನೆ ತರ ಇದೆ. ಇನ್ನೊಂದು 2 ದಿನ ಆದ್ರೆ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ರು. ಅವ್ರು ಈ ಸ್ಟೇಡಿಯಂ ಹತ್ರ ಹೋಗೋದು, ಟ್ರೋಫಿ ಎತ್ತೋದು, ಆನಂತರಲ್ಲಿ ಕಾಲ್ ತುಳಿತ, ಈ ಅನಾಹುತಗಳು ನೋಡಿ. ಸೀನ್ ಚೇಂಜ್ ಮಾಡೋ 1 ವರ್ಷ ಆಗ್ತಾ ಇದ್ದಾಗೆ ಅದೇ DK ಶಿವಕುಮಾರ್ ಅವರು ಅವತ್ತು ಉಪಮುಖ್ಯಮಂತ್ರಿ ಆಗಿದ್ರು, ಇವತ್ತು ಮುಖ್ಯಮಂತ್ರಿ ಆಗ್ತಾರೆ. ಸೊ 1 ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗೋಗಿದೆ. ಅದಕ್ಕೆ ಏನು ಅಂತಂದ್ರೆ 1 ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಆಯ್ತಲ್ಲ, ಆ ಬದಲಾವಣೆ ಬಹಳ ಸ್ಮೂತ್ ಆಗಬೇಕು. ಸುಮ್ಮನೆ ಹೆಂಗ್ ಗೊತ್ತಾ, ಈ ಲಾಸ್ಟ್ ಟೈಮ್ ಏನೇನೋ ಅನಗತ್ಯವಾಗಿ, ಈಗ DK ಶಿವಕುಮಾರ್ ಅವತ್ತು ಊರಲ್ಲೇ ಇರಲಿಲ್ಲ, ಅವ್ರ ಕ್ಷೇತ್ರದಲ್ಲಿದ್ರು, ಅವ್ರಿಗೆ ಗೊತ್ತಾಗಿದ್ದೇ ಲೇಟಾಗಿ. ಅವ್ರು ಓಡೋಡ್ ಬಂದ್ರು. ಅವ್ರ ಒಂದು ಮನೋಭಾವನೆ ಏನು ಅಂದ್ರೆ ಎಲ್ಲದ್ರಲ್ಲೂ ನಾನಿರ್ಬೇಕು, ಎಲ್ಲದ್ರಲ್ಲೂ ನಾನು ಕಾಣಿಸ್ಕೋಬೇಕು ಅಂತ ಬಂದು ಕಪ್ ಎತ್ಕೊಂಡು ಕಪ್ ಮುತ್ತಿಟ್ಟು ಇದೆಲ್ಲ ಮಾಡಿದ್ರು. ಮಾಡಿದಕ್ಕೆ ಏನಾಯ್ತು ಅಂತಂದ್ರೆ ಇಡೀ ನ್ಯಾಷನಲ್ ಮೀಡಿಯಾ ಹೊಡೆದಿದ್ದು ಇವರೇ ಕಾರಣ. ಸೊ ಇದು ಸಂಗತಿ. ಈಗ ಅತಿಯಾದ ಜನ ಬಂದು ಯಾರೋ ಹೇಳ್ತಾ ಇದ್ರು 2,000-3,000 ಬಸ್ಗಳನ್ನು ನೀವು ಬುಕ್ ಮಾಡಿ ಕಳಿಸ್ಬಿಟ್ರೆ ಬೇರೆ ಬೇರೆ ಭಾಗದಿಂದ ಜನ ಬಂದು ಎಲ್ಲಿಳಿಬೇಕು ಅವರು. ನೋಡಿ, ಒಂದು ಮಾತು ಹೇಳ್ತೀನಿ ಮಾಲ್ತೇಶ್, ಹಿಂದೆ ಇದೇ ಜನತಾದಳ ಒಂದು ದೊಡ್ಡ ಒಂದು ಕಾನ್ಫರೆನ್ಸ್ ಮಾಡ್ತು ಅರಮನೆ ಮೈದಾನದಲ್ಲಿ. ಜನ ಎಷ್ಟರ ಮಟ್ಟಿಗೆ ಶಾಪ ಹಾಕ್ಬಿಟ್ರು ಅಂತಂದ್ರೆ, ಒಬ್ಬ ಮಹಿಳೆ ಅಂತೂ ಹೆಂಗೆ ಮಾತಾಡಿದ್ರು ಅಂತಂದ್ರೆ, ನಾವಿಲ್ಲೇ ಸಾಯ್ಬೇಕೇನ್ರಿ, ನಿಮ್ಮನ್ನ ಯಾರಾದ್ರೂ ರಾಜಕಾರಣಿಗಳು ಅಂತಾರ ಅಂತ. ಅದಾದ್ಮೇಲೆ ಕುಮಾರಸ್ವಾಮಿ ಬಹಳ ಬುದ್ಧಿವಂತಿಕೆ ಮಾಡಿದ್ರು, ಇನ್ ಯಾವ್ದು ಮಾಡಿದ್ರು ನಾವು ಇಲ್ಲಿ ಮಾಡಲ್ಲಪ್ಪ, ನಾವು ಊರಿಂದ ಹೊರಗಡೆ ಮಾಡ್ತೀವಿ ಅಂತ. ಸೊ ಅಂಥದ್ರಲ್ಲಿ ಈ ಪದಗ್ರಹಣ ಮೊದಲೇ DK ಶಿವಕುಮಾರ್ ಅವರಿಗೆ ಈ ತರದೆಲ್ಲ ಹುಚ್ಚು ಜಾಸ್ತಿ. ಅಂದ್ರೆ ಹೆಚ್ಚು ಜನ ಬರಬೇಕು, ಅಭಿಮಾನಿಗಳೆಲ್ಲ ಬರಬೇಕು, ಈ ತರದ್ದು ಸುತ್ತಮುತ್ತ ಜನ ಒಂದು ಚೂರು ಎಡವಟ್ಟುಗಳಾಗ್ಬಿಟ್ರೆ ಹಾಗಾಗಿ ಅದ್ರ ಸಹವಾಸವೇ ಬೇಡ ಅಂತ ಒಂದು ತೀರ್ಮಾನಕ್ಕೆ ಬಂದ್ರು.